ಸ್ವಾಯತ್ತ ಸಂಸ್ಥೆ, ಒಂದು ತನಿಖಾ ಸಂಸ್ಥೆ ಇವತ್ತು ಯಾರ್ದೋ ಒಂದು ಮನೆ ಮೇಲೆ ದಾಳಿ ಮಾಡಿದಾಗ ಅವ್ರಿಗೇನೋ ಒಂದಷ್ಟು ದಾಖಲೆಗಳು ಸಿಕ್ಕಿರುತ್ತೆ, ಅದನ್ನು ಇಟ್ಕೊಂಡು ದಾಳಿ ಮಾಡಿದಾಗ ನೀವು ಆ ಒಂದು ತನಿಖಾ ಸಂಸ್ಥೆ ಕೆಲಸಕ್ಕೆ ನೀವು ಅಡ್ಡಿ ಮಾಡಿದ್ದೀರಾ ಅಂದರೆ ನೀವು ಆರೋಪಿಗಳಾಗಿರ್ತೀರಿ, ನೀವು ಅಪರಾಧ ಮಾಡಿದ್ದೀರಿ, ನಿಮ್ಮನ್ನೇ ಮುಂದೆ ಪ್ರೊಟೆಸ್ಟ್ ಮಾಡಬೇಕು. ಆದರೆ ದುರ್ದೈವವಶ ಇವತ್ತು ಏನಾಗಿದೆ, ನಿಮ್ಮ ಸಂಸದರುಗಳು ಹೋಗ್ಬಿಟ್ಟು ಪಾರ್ಲಿಮೆಂಟ್ ಮುಂದೆ ಹೋಗಿ ಹೋಮ್ ಮಿನಿಸ್ಟರ್ಗೆ ಧಿಕ್ಕಾರ ಹಾಕ್ತಾರೆ. ಎಷ್ಟರ ಮಟ್ಟಿಗೆ ಸರಿ ಮಮತಾ ಮೇಡಮ್ ಅವರೇ? ಇದು ನಿಮ್ಮ ರಾಜಕಾರಣ ಈ ಮಟ್ಟಕ್ಕೆ ಹೊಲಸಾಗಿದೆಯಾ? ತುಂಬ ಗೌಪ್ಯವಾದ ವಿಚಾರಗಳಿದ್ದಾವೆ. ಮಮತಾ ಬ್ಯಾನರ್ಜಿ ಅವರು ಇಡಿ ಅವರು ದಾಳಿ ಮಾಡಿದ ಒಂದು ಸಂಸ್ಥೆ ಒಳಗಡೆ ನುಗ್ಗಿ ಅವ್ರಿಗೆ ಬೇಕಾಗಿದ್ದ ದಾಖಲೆಗಳನ್ನ ಯಾಕೆ ಎತ್ಕೊಂಡು ಬಂದರು ಅಂದರೆ ಅಲ್ಲಿ ಯಾವ ಚುನಾವಣಾ ರಹಸ್ಯಗಳು ಇರಲಿಲ್ಲ, ಅವರ ದುಡ್ಡಿನ ರಹಸ್ಯ ಇತ್ತು. ಅಲ್ಲಿ ಶೇಖರಣೆ ಮಾಡಿಟ್ಟಿರೋ ದುಡ್ಡನ್ನ ಅವರವರ ನಂಬಿಕಸ್ಥರಿಗೆ ಅದು ಇವಾಗ ಡಿಸ್ಟ್ರಿಬ್ಯೂಟ್ ಆಗಬೇಕು, ಮೊಬಲೈಸ್ ಆಗಬೇಕು. ಈಗ ದುಡ್ಡನ್ನ ಅದು ಮೊಬಲೈಸ್ ಆಗೋದನ್ನು ಇಡಿನವ್ರು ಇವಾಗ ರೈಡ್ ಮಾಡೋದ್ರ ಮುಖಾಂತರ ತಡೀತಿದ್ದಾರೆ. ಆ ಕಾರಣಕ್ಕೋಸ್ಕರ ಮಮತಾ ಬ್ಯಾನರ್ಜಿ ಅವರು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಡ್ರಾಮಾ ಮಾಡ್ತಿದ್ದಾರೆ. ವೀಕ್ಷಕರೇ, ಡ್ರಾಮಾ ಇದು, ಇನ್ನು ಬೇರೆ ಏನೂ ಇಲ್ಲ, ಡ್ರಾಮಾ ಇದು. ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.